ಸೊ ಚರ್ಚೆಯನ್ನು ಮಾಡೋಣ. ನನ್ನ ಜೊತೆಗೆ ಅತಿಥಿಗಳಿದ್ದಾರೆ. ಮೊದಲೇದಾಗಿ ನಮ್ಮ ಜೊತೆಗೆ ಕಾಂಗ್ರೆಸ್ನಿಂದ ಅನಿಲ್ ಕುಮಾರ್ ಅವರಿದ್ದಾರೆ, ವಕ್ತಾರರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯಿಂದ ಎಸ್ ಪಾಟೀಲ್ ನಡಹಳ್ಳಿ ಅವರಿದ್ದಾರೆ, ವಕ್ತಾರರು, ಮಾಜಿ ಶಾಸಕರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೆಡಿಎಸ್ನಿಂದ ದೇವರಾಜ್ ಸರ್ ಇದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ದೆಹಲಿಯಿಂದ ನಮ್ಮ ಜೊತೆಗೆ ಟಿ ಬಿ ಜಯಚಂದ್ರ ಸರ್ ಸಿಕ್ಕಿದ್ದಾರೆ, ರಾಜ್ಯ ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿ. ನಮಸ್ತೆ, ಕಾರ್ಯಕ್ರಮಕ್ಕೆ ನಿಮಗೂ ಕೂಡ ಸ್ವಾಗತ. ದೂರದಲ್ಲಿ ನೀವು ಇರೋದ್ರಿಂದ ನಿಮ್ಮಿಂದನೇ ಆರಂಭ ಮಾಡ್ತೀನಿ. ಜಯಚಂದ್ರ ಸರ್, ಈಗ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅನ್ನುವಂಥದ್ದನ್ನು ಯಾವ ಸರ್ಕಾರದಲ್ಲಿ ಹೇಳಲಿಲ್ಲ ನಾವು ಅಂತ? ಹಲೋ, ಕೇಳಿಸ್ತಾ ಇದೆಯಾ ಸರ್? ಹಲೋ ಜಯಚಂದ್ರ ಸರ್, ಕೇಳಿಸ್ತಾ ಇದೆಯಾ? ಅರುಣ್ ಬಡಿಗೇರ್ ಮಾತಾಡ್ತಾ ಇದ್ದೀನಿ. ಡಿಸ್ಟರ್ಬೆನ್ಸ್ ಇದೆ. ಓಕೆ, ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಹಾಗೆ ಈಗ ಸ್ವಲ್ಪ ಕೇಳ್ತಾ ಇದೆ. ಓಕೆ, ಈಗ ಕೇಳಿಸ್ತಾ ಇದೆ ಅಂತಿದ್ದೀರಾ? ಓಕೆ. ಸೊ ಹಾಗಿದ್ದಾಗ ಯಾವ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಮಗೆ ರಾಜ್ಯ ಸರ್ಕಾರಕ್ಕೆ ಅನುದಾನ ಸಫಿಷಿಯೆಂಟ್ ಆಗಿ ಬಂದಿದೆ ಅಂತ ಯಾವ ಸರ್ಕಾರ ಹೇಳಿದ್ದನ್ನು ನಾನು ಇಲ್ಲಿವರೆಗೂ ಕೇಳಲಿಲ್ಲ. ಅನುದಾನ ಕೊರತೆ ಆಗಿದೆ ಅನ್ನುವಂಥದ್ದು ಬಹುದೊಡ್ಡದಾಗಿದೆ. ಯಾವ ರೀತಿಯಲ್ಲಿ ಕೊರತೆ ಆಗಿದೆ ಅನ್ನುವಂಥದ್ದು ಹೇಳಬಹುದಾ ಜಯಚಂದ್ರ ಸರ್? ನೋಡಿ, ಒಟ್ಟಾರೆ ದೇಶದ ಪರಿಸ್ಥಿತಿಯನ್ನು ನಾವು ಲೆಕ್ಕ ಹಾಕೊಂಡಾಗ ಯಾವ ರಾಜ್ಯದ ಕೊಡುಗೆ, ಯಾವ ಪ್ರದೇಶದ ಕೊಡುಗೆ ಹೆಚ್ಚು ಇದೆ, ಹೆಚ್ಚಿದೆ. ಇದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಮಾತಾಡಕ್ಕೆ ಕಷ್ಟ ಆಗ್ತದೆ. ಮಾತಾಡಿ ಸರ್, ಕೇಳಿಸ್ತಾ ಇದೆ. ಯಾವ ಪ್ರದೇಶದ ದೇಶದ ಅಭಿವೃದ್ಧಿಗೆ ಕೊಡುಗೆ ಜಾಸ್ತಿ ಇದೆ ಅಂತಕ್ಕಂಥದ್ದನ್ನ ಅಳತೆಗೋಲು ಮಾಡಬೇಕಾಗ್ತದೆ. ಇವತ್ತು ಕೇವಲ ಫೈನಾನ್ಸ್ ಕಮಿಷನ್ಸ್ಗಳು ಎಲ್ಲದೂ ಕೂಡ ಇದೆ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ರಾಜ್ಯಗಳ ಕೊಡುಗೆಯನ್ನ ಯಾವತ್ತೂ ಕೂಡ ಇವತ್ತು ತಿರಸ್ಕಾರ ಮಾಡೋಕ್ಕಾಗೋದಿಲ್ಲ. ಯಾವ ಅಭಿವೃದ್ಧಿ ಪಥದಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು, ಅದಕ್ಕೆ ಒಂದು ಸೈದ್ಧಾಂತಿಕವಾದಂಥ ಕಾರಣ ಇದೆ. ಕರ್ನಾಟಕದಲ್ಲಿ ಇವತ್ತು ಯಾವುದೇ ಸೆಕ್ಟರಲ್ಲಿ ತಗೊಳ್ಳಿ, ಇಂಡಸ್ಟ್ರಿ ಸೆಕ್ಟರ್ ತಗೊಳ್ಳಿ, ಸರ್ವಿಸ್ ಸೆಕ್ಟರ್ ತಗೊಳ್ಳಿ, ಅಥವಾ ಅಗ್ರಿಕಲ್ಚರ್ ಸೆಕ್ಟರಲ್ಲಿ ತಗೊಂಡ್ರು ಕೂಡ ಇವತ್ತು ಮಾಡಿರ್ತಕ್ಕಂಥ ಸಾಧನೆ, ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ, ಅದು ಅಳತೆ ಮಾಡೋದಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಕೊಡುಗೆಯನ್ನು ಕೊಡ್ತಾ ಇದೆ ರಾಜ್ಯಗಳು. ಆ ರಾಜ್ಯಗಳಿಂದ ಕೊಡ್ತಾ ಇರ್ತಕ್ಕಂಥದಕ್ಕೆ ಪ್ರೋತ್ಸಾಹಿಸತಕ್ಕಂಥ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಬೇಕಾಗ್ತದೆ. ಯಾವ ರೀತಿ ಅಂತ ಹೇಳಿದ್ರೆ, ನಾವು ತೆರಿಗೆಯಿಂದ ನಾವು ಕೊಡ್ತಕ್ಕಂಥ ಹಣ ಏನಿದೆಯಲ್ಲ, ಆ ಹಣವನ್ನ ಯಾವ ರೂಪದಲ್ಲಾದರೂ ಕೂಡ ರಾಜ್ಯಕ್ಕೆ ಮಾಡುವಂತ ಕೆಲಸವನ್ನ ಮಾಡಬೇಕಾಗ್ತದೆ. ಈಗ ನಾವು ಸಿಂಪಲ್ ಆಗಿ ಹೇಳ್ಬೇಕು ಅನ್ನೋದಾದ್ರೆ, ಇತ್ತೀಚೆಗೆ ನಾವು ಅಧಿಕಾರಕ್ಕೆ ಬಂದು ಈಗ 8 ತಿಂಗಳಾಯ್ತು, 8-9 ತಿಂಗಳಾಯ್ತು. 8-9 ತಿಂಗಳಲ್ಲಿ ನಮಗೆ ರಾಜ್ಯಕ್ಕೆ ಕೊಡಬೇಕಾಗಿರ್ತಕ್ಕಂಥದ್ದು, ಅದು ವಿಶೇಷವಾಗಿ ಅಂತ ಹೇಳಿದ್ರೆ ಇವತ್ತು ಎಲ್ಲರೂ ಕೂಡ ಹೃದಯ ಕಲಕುವಂತ ರೀತಿಯಲ್ಲಿ ಇವತ್ತು ನಮ್ಮಲ್ಲಿ ಇರ್ತಕ್ಕಂಥ ಬರದ ಸಿಚುಯೇಷನ್. ಆ ಬರ ಇರುವಂತ ಸನ್ನಿವೇಶದಲ್ಲಿ ಈಗ ಅವರೇ ಕೇಂದ್ರ ಸರ್ಕಾರ ಕಳಿಸಿದಂಥ ಕಮಿಟಿ ಬಂದು ವರದಿಯನ್ನು ಕೊಟ್ಟು ಇಷ್ಟು ತಿಂಗಳಾದರೂ ಕೂಡ ಇದುವರೆಗೂ ಕೂಡ ಇವತ್ತು ಹೋಮ್ ಮಿನಿಸ್ಟರ್ ಅಧ್ಯಕ್ಷತೆಯಲ್ಲಿ ಇರತಕ್ಕಂಥ ಕಮಿಟಿ ಇದುವರೆಗಾಗಿ ಭೇಟಿ ಮಾಡಿ ತೀರ್ಮಾನ ಮಾಡುವಂಥ ಕೆಲಸವನ್ನು ಮಾಡಲಿಲ್ಲ. ಅದಕ್ಕೋಸ್ಕರ ಮುಖ್ಯಮಂತ್ರಿಗಳು ಇವತ್ತಕ್ಕೆ ಪ್ರಧಾನಮಂತ್ರಿಗಳು ಕೂಡ ನೋಡಿದ್ದಾರೆ, ಮತ್ತು ಹೋಮ್ ಮಿನಿಸ್ಟರ್ ಕೂಡ ನೋಡುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾವ ರೀತಿಯಾಗಿ ಪರಿಪರಿಯಾಗಿ ಬೇಡುವಂಥ ಕೆಲಸವನ್ನು ಮಾಡಿದಾಗ್ಯೂ ಕೂಡ ಹಣವನ್ನು ಬಿಡುಗಡೆ ಆಗ್ತಕ್ಕಂಥ ಕೆಲಸ ಆಗಿಲ್ಲ. ಅದರಲ್ಲಿ ಇವತ್ತು ನಮಗೆ ಕರ್ನಾಟಕದಲ್ಲಿ ಅತ್ಯಂತ ಕಷ್ಟದ ಸಿಚುವೇಶನ್ ಆಗಿದೆ. ಈಗ ಮಾಧ್ಯಮದಲ್ಲಿ ನೋಡ್ತಾ ಇದ್ವಿ, ಕುಡಿಯೋದಕ್ಕೆ ನೀರಿಲ್ಲದೆ ಇರತಕ್ಕಂಥ ಹಾಹಾಕಾರ. ಇವತ್ತು ಉದ್ಯೋಗ ಖಾತ್ರಿ ಯೋಜನೆಗಳು ಎಲ್ಲವೂ ಕೂಡ ನಿಂತೋಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಗ್ರಾಮೀಣ ಪ್ರದೇಶದ ಕುಡಿಯೋ ನೀರಿನ ಸಮಸ್ಯೆ ತೀವ್ರವಾಗಿರಬೇಕಾದಾಗ ಅದಕ್ಕೆ ಪರಿಹಾರ ರೂಪದಲ್ಲಿ ಇವತ್ತು NDRFನಲ್ಲಿ ಇವತ್ತು ನಮಗೆ ಹಣವನ್ನು ಕೊಡಬೇಕಾಗ್ತದೆ. ಒಟ್ಟಾರೆ ನಷ್ಟ ಸುಮಾರು 28,000 ಕೋಟಿಗಳು ಅಂತ ಹೇಳಿದ್ರು ಕೂಡ 18-19,000 ಕೋಟಿ ನಮಗೆ ಕೊಡಬೇಕು ಅಂತಕ್ಕಂಥದ್ದು ಅದು ಶಿಫಾರಸ್ ಇದೆ. ನಡೀತಾ ಇಲ್ಲ. ಎಸ್ ಪಾಟೀಲ್ ನಡಹಳ್ಳಿ ಅವರೇ, ನೋಡಿ, ರಾಜ್ಯದಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ, ಬರ ಬಂದಿದೆ, ಕುಡಿಯೋ ನೀರಿನ ಹಾಹಾಕಾರ ಎದ್ದಿದೆ. ಇವಕ್ಕೆ ಯಾವುದಕ್ಕೂ ಕೂಡ ಗಮನ ಹರಿಸ್ತಾ ಇಲ್ಲ ನೀವು ಕೇಂದ್ರ ಸರ್ಕಾರದವರು. ಸರಿ, ಈಗ ಹಿರಿಯರಾದಂಥ ಜಯಚಂದ್ರ ಅವರು ಮಾತನಾಡೋ ಸಂದರ್ಭದಲ್ಲಿ ನಾನು ಗಂಭೀರವಾಗಿ ಕೇಳ್ತಾ ಇದ್ದೆ. ಇವ್ರು ಏನು ಹೇಳ್ತಾ ಇದ್ದಾರೆ, ಡಿಲೇ ಇನ್ ಗಿವಿಂಗ್ ಸೆಂಟ್ರಲ್ ಗೌರ್ಮೆಂಟ್ ಏಡ್ ಅಂತ ಹೇಳ್ತಾ ಇದ್ದಾರೋ, ಅಥವಾ ಏನೋ ಅದರಲ್ಲಿ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ದಾರೋ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ಇವ್ರು ಕಾರಣ ಏನು ಕೊಡ್ತಾ ಇದ್ದಾರೆ? ಬರಗಾಲ ಇದೆ,
NDRF ನಾರ್ಮ್ಸ್ ಪ್ರಕಾರ ಏನು ಹಣ ಕೊಡಬೇಕು, ಕೊಟ್ಟಿಲ್ಲ ಅಂತಕ್ಕಂಥದ್ದು ಅವ್ರದ್ದು ಆರೋಪ. ಹೌದು. ಇನ್ನೊಂದು ಕಡೆ ಏನು ಹೇಳ್ತಾರೆ, ಬರಬೇಕಾಗಿರೋ ಅನುದಾನ ಬಂದಿಲ್ಲ ಅನ್ನೋದಿಲ್ಲ, ಅನುದಾನದಲ್ಲಿ ನಮಗೆ ತಾರತಮ್ಯ ಆಗಿದೆ ಅಂತ ಆರೋಪ. ಬರಬೇಕಾಗಿರೋ ಅನುದಾನನೂ ಬಂದಿಲ್ಲ, ತಾರತಮ್ಯನೂ ಮಾಡಿದ್ದೀರಾ ಅಂತ. ಎರಡು, ಅನುದಾನ ಬರಬೇಕಾದದ್ದು ಬಂದಿಲ್ಲ, ತಾರತಮ್ಯ ಆಗಿದೆ ಅಂತಕ್ಕಂಥದ್ದು. ಬಹುಶಃ ಕಾಂಗ್ರೆಸ್ನವರು ಇಷ್ಟು ವರ್ಷ ಆಡಳಿತ ನಡೆಸಿದ್ದಾರೆ. ಈ ಸ್ಟೇಟ್ ಮತ್ತು ಸೆಂಟ್ರಲ್ ಟ್ಯಾಕ್ಸ್ ಡಿಸ್ಟ್ರಿಬ್ಯೂಷನ್ ಮಾಡೋದು ಯಾರು? ಸೆಂಟ್ರಲ್ ಗೌರ್ಮೆಂಟಾ? ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಫೈನಾನ್ಸ್ ಕಮಿಷನ್ ಇದೆ. ಅದು 1951ನೇ ಇಸ್ವಿಲೇ ಪಾರ್ಲಿಮೆಂಟಲ್ಲಿ ವೆರಿ ಕ್ಲಿಯರ್ ವಿತ್ ಗೈಡೆನ್ಸ್. ಯಾರು ಕೂಡ ಅದರಲ್ಲಿ ಇಂಟರ್ಫಿಯರ್ ಆಗ್ಲಿಕ್ಕೆ ಬರೋದಿಲ್ಲ. ಆ ಏನು ಬೇಸಸ್ ಇದೆ, ಗೈಡೆನ್ಸ್ ಇದೆ, ಗೈಡೆನ್ಸ್ ಮೇಲೆ ಟ್ಯಾಕ್ಸು ಡಿಸ್ಟ್ರಿಬ್ಯೂಷನ್ ಆಗ್ತದೆ. ಎಷ್ಟು ಸೆಂಟ್ರಲ್ ಕಲೆಕ್ಷನ್ ಆಗಿದೆ, ಅದರಲ್ಲಿ ಯಾವ ಸ್ಟೇಟಿಗೆ ಎಷ್ಟು ಕೊಡಬೇಕು ಅನ್ನೋದು ನಿಯಮಾವಳಿಗಳ ಪ್ರಕಾರ ಕೊಡ್ತಾರೆ. ಸರ್ಕಾರ ಮೇಲೆ ಯಾವುದಿದೆಯೋ ತೆಳಗೆ ಯಾವುದಿದೆಯೋ ಸಂಬಂಧ ಇಲ್ಲ. ಯಾಕಂದ್ರೆ ಫೆಡರಲ್ ಸ್ಟ್ರಕ್ಚರಲ್ಲಿ ಇದ್ದಾವೆ. 50-60 ವರ್ಷ ಆಡಳಿತ ನಡೆಸಿರ್ತಕ್ಕಂಥ ಕಾಂಗ್ರೆಸ್ನವರು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಈಗೇನಾಗಿದೆ, ಕಾಂಗ್ರೆಸ್ಸು ದಿವಾಳಿ ಎದ್ದೋಗಿದೆ ರಾಜ್ಯದಲ್ಲಿ. ಯಾವುದಕ್ಕೂ ಅಧಿಕಾರಕ್ಕೋಸ್ಕರ, ಓಟಿಗೋಸ್ಕರ, ಜನರಿಗೆ ಬೇಡವಾಗಿರೋದಕ್ಕೆಲ್ಲ ಯಾರು ಪಾಪ ಕಷ್ಟಪಟ್ಟು ಜನ ದುಡಿದು ಟ್ಯಾಕ್ಸ್ ಕಟ್ಟಿದ್ದಾರೆ, ಬೆವರು ಸುರಿಸಿದ ದುಡ್ಡನ್ನು ಬೇಕಾಬಿಟ್ಟಿಯಾಗಿ ಇವ್ರು ಹಂಚಿಕೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇವ್ರ ಖಜಾನೆ ಖಾಲಿಯಾಗಿದೆ, ದಿವಾಳಿಯಾಗಿ ಹೋಗಿದೆ. ಇವ್ರ MLAಗಳು ಗಲಾಟೆ ಮಾಡ್ತಾ ಇದ್ದಾರೆ. ಸರ್ಕಾರ ಇವತ್ತು 2-3 ಗುಂಪುಗಳಾಗ್ಬಿಟ್ಟಿದೆ. ಮಂತ್ರಿಗಳು ಪ್ರತ್ಯೇಕ ಮೀಟಿಂಗ್ಗಳು ಮಾಡ್ತಾ ಇದ್ದಾರೆ. ಇವ್ರ ಕೈಯಲ್ಲಿ, ಸಿದ್ದರಾಮಯ್ಯವ್ರ ಕೈಯಲ್ಲಿ, DK ಶಿವಕುಮಾರ್ ಕೈಯಲ್ಲಿ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಡೆಲ್ಲಿಗೆ ಹೋಗ್ಬೇಕು, ಇವ್ರು ಜಗಳ ತಗೊಂಡು ಇವ್ರು ಹೈಕಮಾಂಡ್ ಮುಂದೆ ಡೆಲ್ಲಿಗೆ ಹೋಗ್ಬೇಕಾದ್ರೆ ನೆಪ ಹೇಳ್ಬೇಕಲ್ಲ. ಇದೇನು ಹೈಕಮಾಂಡ್ ಅಲ್ಲ, ಒಂದು ನಿಮಿಷ ಸ್ಟ್ರೈಕ್ ಮಾಡ್ಬೇಕಂದ್ರೆ ಜನತಾ ಮಂತ್ರ ಫ್ರೀಡಮ್ ಪಾರ್ಕ್ ಅಲ್ಲಿ ಮಾಡ್ಬೇಕಾಗಿತ್ತು. ನಾವು ವಿಧಾನಸೌಧ ಮೇಲೆ ಗಾಂಧಿ ಸ್ಟ್ಯಾಚ್ಯೂ ಇದೆಯಲ್ಲ, ನೀವು ಅಲ್ಲೋ ಮಾಡ್ಬೇಕಾ? ಅಲ್ಲಿ ನೀವು ಅಲ್ಲಿ ನಿಮ್ಮ MLA ಸಮಾಧಾನ ಮಾಡಬೇಕು. ನಿಮ್ಮ ರಾಜಕೀಯವಾಗಿ ಮುಚ್ಕೊಳ್ಬೇಕು. ಈಗಾಗಲೇ ಸಿದ್ದರಾಮಯ್ಯ ಅವರಿಗೆ ಜನ ಮುಗಿತಾ ಇದ್ದಾರೆ. ಎಷ್ಟೇ ಕೂಗಾಡಿ ಸರ್, ಈಗ ಸಿದ್ದರಾಮಯ್ಯನವರು ನಿನ್ನೆ ಡಾಕ್ಯುಮೆಂಟ್ ಸಮೇತವಾಗಿ ಡಾಟಾ ಇಟ್ಕೊಂಡು ಮಾತನಾಡಿದ್ರು ಇಷ್ಟು ಆಗಿದೆ ಅಂತ ಹೇಳಿ. ನಾವು ಇಷ್ಟು ಬಂದಿದ್ದೀವಿ, ರಾಜ್ಯಕ್ಕೆ ಇಷ್ಟು ದುಡ್ಡನ್ನ ಕೊಟ್ಟಿದ್ದೀವಿ, ಇಷ್ಟು ಅನುದಾನ ಹೋಗಿದೆ ಅನ್ನೋದನ್ನ ಹೇಳಿ. ಒಂದ ನಿಮಿಷ ಪ್ಲೀಸ್. ಫೈನಾನ್ಸ್ ಕಮಿಷನ್ ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂಷನ್ ಬಾಡಿ ಏನು ಡಿಸ್ಟ್ರಿಬ್ಯೂಷನ್ ಮಾಡ್ತದೆ ಸ್ಟೇಟು ಮತ್ತು ಇನ್ ಬಿಟ್ವೀನ್ ಸ್ಟೇಟ್ಸ್ ಮಧ್ಯೆ, ಆ ಅಂಕಿ ಸಂಖ್ಯೆಗಳನ್ನು ಒಪ್ತಿರೋ ಅಥವಾ ಈ ಸಿದ್ದರಾಮಯ್ಯನವರು ರಾಜಕೀಯ ಉದ್ದೇಶಕರು ಕೊಡೋ ಅಂಕಿ ಸುಳ್ಳು ಅನ್ನೋದಾದ್ರೂ ಹೇಳಿ ಅಲ್ವಾ? ನಾನು ಹೇಳ್ತೀನಿ, ಡಾಕ್ಯುಮೆಂಟ್ ತೋರಿಸಿ. ನಾನು ದಾಖಲಾತಿ ಕೊಡ್ತೀನಿ, ದಾಖಲೆ ಕೊಡಿ, ನಾನು ಕೇಳಿ ಕೊಡ್ತೀನಿ. ನೀವೇನು ಟ್ಯಾಕ್ಸ್ ಹೇಳಿದಿರಲ್ಲ, ನಿಮ್ಮ ಸೆಂಟ್ರಲ್ ಏಡ್ಸು, ಟ್ಯಾಕ್ಸಿನ ಏಡ್ಸ್ ಏನಿದೆ, ಸೆಂಟ್ರಲ್ ಏಡ್ಸ್ ಏನಿದೆ, ಅದು ಇವ್ರ ಹಿಂದೆ 10 ವರ್ಷ UPA ಸರ್ಕಾರ ಇತ್ತಲ್ಲ, ಅವ್ರಿಗೆ ಕೊಟ್ಟಿರೋದು ಕರ್ನಾಟಕ ರಾಜ್ಯಕ್ಕೆ ಬರೀ 60,000 ಕೋಟಿ. ನಾವು ಕೊಟ್ಟಿರೋದು 2,36,000 ಕೋಟಿ. ನಾನು ಚಾಲೆಂಜ್ ಮಾಡ್ತೇನೆ, ಇವ್ರು ಇದನ್ನ ಡಿಸ್ಪ್ಯೂಟ್ ಮಾಡ್ಲೇಬೇಕಿದ್ರೆ. ನಗು ಬರ್ತಿರೋದು ನೀವು 10 ವರ್ಷ 10 ವರ್ಷ ನೀವು ಆಡಳಿತ ನಡೆಸ್ತಾರೆ, 81,000 ಕೋಟಿ. ನಾವು ಕೊಟ್ಟಿರೋದು 2,82,000 ಕೋಟಿ. ಸರ್ ನಾವು ಸರಿ ಅದು ಕುತ್ರ ಕೊಡ್ತೀನಿ. ಏರ್ಪೋರ್ಟ್ ನೀವು ಹೇಳ್ತೀರಾ ಸರಿ, ಉತ್ತರ ಕೊಡ್ತೀನಿ. ಹೈವೇಗಳು ಅದೇ ಜನರನ್ನ ನಡಹಳ್ಳಿಯವ್ರಿಗೆ ನಾನು ಉತ್ತರ ಕೊಡ್ತೀನಿ. ಸಿದ್ದರಾಮಯ್ಯನವ್ರು ಬರ್ಬೇಕಾಗಿಲ್ಲ. ಕೇಳಿ ನಾನು ಹೇಳ್ತೀನಿ. ಮೋದಿ ಅವ್ರ ಮನೆಯಿಂದ ಅಕ್ಕಿ ತಗೊಂಬರಲ್ಲ. ಒಂದು ನಾವು ಕೊಟ್ಟಿರೋ ತೆರಿಗೆ ನಮ್ಮ ಮನೆಯಿಂದ ಕೊಡ್ತೀವಿ, ನೀವು ನಾವು ಇಬ್ರು ಸೇರಿ ತೆರಿಗೆಯಿಂದ ಕೊಡುವಂತ ಅಕ್ಕಿ ಕೊಡೋದು ಒಂದು ತಿಳ್ಕೊಂಡ್ಬಿಡಿ ಆಯ್ತಾ? ಕೇಳಿ ಹೇಳ್ತೀನಿ. ತಾರತಮ್ಯ ಎಲ್ಲಾಗಿದೆ ಅಂತ ಮಾತು ತಾವು ಕೇಳಿದ್ರಿ. 14th 15th ಫೈನಾನ್ಸ್ ಕಮಿಷನ್ ಒಳಗೆ ನಮಗೆ ತಾರತಮ್ಯ ಆಗಿದೆ 72,000 ಕೋಟಿ. ಫಾರ್ ಯುವರ್ ಕೈಂಡೆಸ್ಟ್ ಇನ್ಫಾರ್ಮೇಶನ್, ಫೈನಾನ್ಸ್ ಕಮಿಷನ್
ಫೈನಾನ್ಸ್ ಕಮಿಷನ್ ಡಿಸೈಡ್ ಮಾಡುತ್ತೆ. ಫಾರ್ ಯುವರ್ ಕೈಂಡೆಸ್ಟ್ ಇನ್ಫಾರ್ಮೇಶನ್ ಒಂದು ನಿಮಿಷ ನೀವು ಮಾತಾಡಬೇಡಿ, ನೀವು ಮಾತಾಡ್ಬೇಕಾದ್ರೆ ನಾನು ಮಾತಾಡಲಿಲ್ಲ. 3,000 ಕೋಟಿ ಪೆರಿಫೆರಲ್ ರಿಂಗ್ ರೋಡಿಗೆ ಮೀಸಲಾತಿನ ಎತ್ತಿಟ್ಟಿದ್ರು. 3,000 ಕೋಟಿ ಅಲ್ಲ, ಒಂದು ನಿಮಿಷ ಕೇಳಿ, ಲೇಕ್ ಬಾಡಿಗಳಿಗೆ ಎತ್ತಿಟ್ಟಿದ್ರು. ಸರಿಸುಮಾರು 5,495 ಕ್ರೋರ್ಸ್ ನಮಗೆ ಇನ್ನೂ ತನಕ ಸ್ಪೆಷಲ್ ಗ್ರಾಂಟ್ಸ್ ಬರಬೇಕಾಗಿದ್ದು ಬಂದಿಲ್ಲ. ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ, GST ಒಳಗೆ 15% ಹೈಯೆಸ್ಟ್ ನಾವು ಕೊಟ್ಟಿದ್ದೀವಿ, ಅದ್ರದ್ದು ಸಹ ನಮ್ಗೆ ಇಲ್ಲಿ ತನಕ ಡ್ಯೂ ಬಂದಿಲ್ಲ. ಸೆಸ್ ಮತ್ತೆ ಸರ್ಚಾರ್ಜ್ ಒಳಗೆ ನಾವು ಕಟ್ಟುವಂತ ದುಡ್ಡು ನಮಗೆ ಮತ್ತೆ ಮರುಪಾವತಿ ಆಗ್ತಾ ಇಲ್ಲ. ನೀರಾವರಿ ವಿಚಾರದಲ್ಲಿ ಅದು ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಇದು ಯಾವುದೋ ಮಹದಾಯಿ ಯೋಜನೆ ಆಗಿರ್ಬೋದು, ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೇಳಿದೀವಿ, ಅದು ಸಹ ಬರ್ತಾ ಇಲ್ಲ. ನೀರಾವರಿ ಯೋಜನೆಯಲ್ಲಿ ಅಪ್ಪರ್ ಭದ್ರಾ ಪ್ರಾಜೆಕ್ಟಿಗೆ ನೀವು 6,000 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರಿ, ಇವತ್ತಿನವರೆಗೂ ₹1 ಬಂದಿಲ್ಲ. ಡ್ರಾಟ್ ಅಲ್ಲಿ ನಿಮ್ಮ ಕೇಂದ್ರ ಸರ್ಕಾರದ ತಮ್ಮ ಪಕ್ಷದ ಆಡಳಿತದಲ್ಲಿರುವಂತ ಕೇಂದ್ರ ಸರ್ಕಾರ ಇಲ್ಲಿ ಬಂದು ಆಡಿಟ್ ಮಾಡಿ 6,376 ಕೋಟಿ ಅಂತ ನಾವು ರಿಪೋರ್ಟ್ ಕೊಟ್ರೆ 1,786 ಕೋಟಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೋದ್ರು. ಇದೇ ನಮ್ಮ ಮುಖ್ಯಮಂತ್ರಿಗಳು 2 ಬಾರಿ ಅವ್ರ ಡೆಲಿಗೇಷನ್ ತಗೊಂಡೋಗಿ ಭೇಟಿ ಮಾಡಿದ್ರು. ಅದೇ ತರ ಕೇಳಿ ಒಂದು ನಿಮಿಷ, ನೀರಾವರಿ ನಿಗಮದ ಅಧ್ಯಕ್ಷರಾದಂತ DK ಶಿವಕುಮಾರ್ ಅವರಾದಂತವರು ಹೋಗಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಭೇಟಿಯಾದ್ರು. ಅದೇ ರೀತಿ ಕೃಷ್ಣ ಬೈರೇಗೌಡ ಅವರ ನೇತೃತ್ವದಲ್ಲಿ, ಬಿಕಾಸ್ ಹಿ ಇಸ್ ಅಂಡರ್ ದ ಫೈನಾನ್ಸ್ ಕಮಿಷನ್, ಅವರು ಹೋಗಿ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ರು. ಇವತ್ತಿನವರೆಗೂ ನೀವು ಕೊಟ್ಟಿರುವ ಹಣ ಎಷ್ಟು? ಆಯ್ತು, ಈಗ ಅದಕ್ಕೆ ನಿಮ್ ಪಾರ್ಟ್ನರ್ ಇದಾರಲ್ವಾ JDS ನವರು. ಏನಾಗುತ್ತೆ, ಬರ್ತೀನಿ, ನಿಮ್ಗೆ ಕೊಡ್ತೀನಿ ಅವಕಾಶ. ಶ್ರೀಯುತ ಹೇಳಿದಾಗೆ ನಮ್ಮ ದೇಶ ಒಕ್ಕೂಟ ವ್ಯವಸ್ಥೆ ಇರ್ತಕ್ಕಂಥದ್ದು. ಈಗ ನಮ್ಮ ಯಾವ್ಯಾವ ರಾಜ್ಯಗಳಿಗೆ ಏನೇನು ಕೊಡಬೇಕು ಕೇಂದ್ರ ಸರ್ಕಾರ ಯಾವುದೇ ತಾರತಮ್ಯ ಇಲ್ಲದೆ ಕೊಡಬೇಕು. ನೆಲ, ಜಲ, ಭಾಷೆ, ರೈಲ್ವೆ ಇರ್ಬೋದು, ರೋಡ್ಸ್ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ಸ್ ಇರ್ಬೋದು, ಅನುದಾನಗಳಿರ್ಬೋದು, ತೆರಿಗೆ ಹಂಚಿಕೆ ಯಾವುದ್ರಲ್ಲೂ ತಾರತಮ್ಯ ಮಾಡೋಗಿಲ್ಲ. ಮಾಡಿದರೆ ಅನ್ನೋಗಿದ್ರೆ ಸರ್ಕಾರಗಳು ಮಾತನಾಡಬೇಕಾಗತ್ತೆ. ಒಂದು ಸರ್, ನನ್ನ ಶ್ರೀಯುತ ಅನಿಲ್ ಅವರು ಇಷ್ಟು ದಿವಸ ಈಗ ಇಲ್ಲಿವರೆಗೂ ಮಾತನಾಡಿದರು. ಸರ್ಕಾರ ಬಂದು ಇವತ್ತಿಗೆ 9 ತಿಂಗಳಾಯಿತು. ಬಜೆಟನ್ನು ಇವರೇ ಮಾಡಿದ್ದಾರೆ ಈ ವರ್ಷ. ಮುಖ್ಯಮಂತ್ರಿಗಳು ಬಜೆಟ್ಟಿಂದ ಹಿಡಿದು ಇಲ್ಲಿವರೆಗೂ ಒಂದೇ ಒಂದು ಮಾತನ್ನು ಹೇಳಲಿಲ್ಲ ಈ ತಾರತಮ್ಯದ ಬಗ್ಗೆ. ಅಪ್ಪಿತಪ್ಪಿ ಒಂದು ಮಾತು ಈ ರಾಜ್ಯಕ್ಕೆ ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ? ಉದ್ದೇಶ ಏನು? ಯಾಕೆ ಅಂತಂದರೆ ಇವತ್ತು 14 ಫೈನಾನ್ಸ್ 15 ಫೈನಾನ್ಸ್ ಬಗ್ಗೆ ಅವ್ರು ಮಾತಾಡ್ತಾರಲ್ಲ, ಅವೆರಡರಲ್ಲೂ ತಾವು ಭಾಗಿಯಾಗಿದ್ರಲ್ಲ, ಯಾಕೆ ಈ ಎಲ್ಲ ಅಂಶಗಳು ನೋಡಿ, ಮಾನ್ಯ ಮುಖ್ಯಮಂತ್ರಿಗಳು ಭಾಗಿಯಾಗಿಲ್ಲ ಅನ್ನೋದೇ ನಮ್ಮ ದೂರು. ಯಾಕೆ ಭಾಗ್ಯ? ಒಂದು ನಿಮಿಷ, ಅವರು ಫೈನಾನ್ಸ್ ಮಿನಿಸ್ಟರ್ ಸ್ವಲ್ಪ ಕಂಪ್ಲೀಟ್ ಮಾಡ್ತೀನಿ. ಈಗ ಫೈನಾನ್ಸ್ ಕಮಿಷನ್ ಆಟೋನಮಸ್ ಬಾಡಿ ಎಲ್ಲಾ ರಾಜ್ಯಗಳಿಗೂ ಬಂದಿದ್ದಾರೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಭೇಟಿಯಾಗಿದ್ದಾರೆ, ಫೈನಾನ್ಸ್ ಮಿನಿಸ್ಟರ್ ಭೇಟಿಯಾಗಿದ್ದಾರೆ. ಸೊ ಭೇಟಿಯಾದಾಗ ಯಾಕೆ ವಾಸ್ತವ ಅಂಶಗಳು ತರಲಿಲ್ಲ? ಸರ್, GST ಕೌನ್ಸಿಲ್ ಕಂಪ್ಲೀಟ್ ಮಾಡಿ ಇವತ್ತು ನಮ್ಮ ರಾಜ್ಯದಲ್ಲಿ 2 ಉದಾಹರಣೆಗಳು ಕೇಂದ್ರ ಸರ್ಕಾರಗಳಲ್ಲಿದೆ ಸರ್. 10 ವರ್ಷಗಳ ಮಟ್ಟಿಗೆ UPA ಆಳಿದೆ, 10 ವರ್ಷಗಳ ಮಟ್ಟಿಗೆ NDA ಆಳಿದೆ. ಹೌದಲ್ವಾ ಸರ್? ಇವಾಗ ನಾವು ಒಂದೊಂದನ್ನ ನೀವು ಇಷ್ಟೆಲ್ಲ ನೀವು ಅವ್ರ ಮೇಲೆ, ಅವರು ನಿಮ್ಮ ಮೇಲೆ ನೀವು ಆರೋಪಗಳು ಮಾಡೋ ಬದಲು ಒಂದು ಶ್ವೇತಪತ್ರ ಹೊರಡಿಸ್ಬಿಟ್ಟು ಜನಗಳ ಮುಂದೆ ಸತ್ಯ ಇಡಿ. ಯಾಕೆ ಆ ಧೈರ್ಯ ಮಾಡ್ತಿಲ್ಲ ನೀವು? ಯಾಕೆ? ಅದೇ ನನಗೆ ಪ್ರಶ್ನೆ ಅದಲ್ಲ. ಇಷ್ಟೆಲ್ಲ ಮಾತಾಡೋಕ್ಕಿಂತ ಮೊದಲು ನೀವು 9 ತಿಂಗಳಾಯ್ತಲ್ವಾ, ನೀವು ಇಲ್ಲಿವರೆಗೂ ಏನಾಗಿದೆ, ಗ್ಯಾರಂಟಿಯ ತಾಪುಗಳು ನಿಮ್ಮನ್ನು ಕಿತ್ಕೊಂಡು ತಿಂತಾ ಇದೆ. ಸೊ ನೀವು ಡೈವರ್ಟ್ ಮಾಡಬೇಕು. ಲೋಕಸಭೆ ಚುನಾವಣೆ ವಿಷಯ ಇವತ್ತು ದಿವಸ ಇಷ್ಟೆಲ್ಲ ನೀವು ಮಾಡ್ತಿದ್ದೀರಿ ಅಂತ ನಮಗೂ ಅನಿಸ್ತಾ ಇದೆ. ಜನ ಮಾತಾಡ್ತಾವ್ರೆ. ನೀವು ಮಾತಾಡೋಗಿದ್ರೆ 9 ತಿಂಗಳು ಯಾಕೆ ಮಾತಾಡಲಿಲ್ಲ? 9 ತಿಂಗಳು ಯಾಕೆ ಸರ್? ಒಂದು ಸರ್, ಇವರು ಭದ್ರಾ ವಿಷಯದ ಬಗ್ಗೆ ಹೇಳಿದ್ರು. ಭದ್ರಾ ವಿಷಯದಲ್ಲಿ ಇರ್ತಕ್ಕಂಥ ಕಂಡೀಷನ್ ಏನು? ಭದ್ರಾ ವಿಷಯದ ಕಂಡೀಷನ್ 50% ರಾಜ್ಯ ಕೊಡಬೇಕು. ಇವ್ರು ಇಟ್ಬಿಟ್ಟು ಕೇಳಿ ನಾವು ಸಪೋರ್ಟ್ ಮಾಡ್ತೀವಿ. ಇವ್ರಿಗೆ ಇವ್ರು ಇಟ್ಬಿಟ್ಟು ಕೇಳಿ ಇಟ್ಟಿದಾರ ಕೇಳಿ ನೋಡೋಣ ಸರ್. ₹1 ದುಡ್ಡಿಲ್ಲ, ನಿಮ್ಮನ್ನೇ ಮಾತಾಡಿಸ್ತೀನಿ ನಾನು. ಒಂದು ವಿರಾಮ ತಗೊಂಡು ವಾಪಸ್ ಬರ್ತೀನಿ. ಒಂದು ನಿಮಿಷ ಸರ್.